ಯುದ್ಧರಂಗದಿಂದ ಹೊರಟ ಸೈನಿಕನು ನೇರವಾಗಿ ಶ್ರೀರಾಮನ ಬಳಿಗೆ ಹೋದನು. ಆಗ ಶ್ರೀರಾಮನು ಯಾಗಮಂಟಪದಲ್ಲಿ ದೀಕ್ಷೆ ವಹಿಸಿ ಕುಳಿತಿದ್ದನು. ಸೈನಿಕನು ನಡೆದ ಸಂಗತಿಯನ್ನೆಲ್ಲ ಆತನಿಗೆ ತಿಳಿಸಿದನು. ಬಾಲಕನೊಬ್ಬನಿಂದ ಮಹಾಪರಾಕ್ರಮಶಾಲಿಯಾದ ಶತ್ರುಘ್ನನು ಸೋತನೆಂಬುದನ್ನು ಆತ ಮೊದಲು ನಂಬಲಿಲ್ಲ. ಆದರೆ ಸೈನಿಕನು ಮತ್ತೆ ಮತ್ತೆ ಆಣೆಮಾಡಿ ತಿಳಿಸಿದನು. ಆಗ ಶ್ರೀರಾಮನು ಆ ಎಳೆಯ ಹುಡುಗರು ಯಾರಿರಬಹುದು ಎಂದು ಚಿಂತೆಗೆ ಒಳಗಾದನು. ತಮ್ಮ ಲಕ್ಷ್ಮಣನನ್ನು ಹೊಸ ಸೈನ್ಯದೊಡನೆ ಶತ್ರುಘ್ನನ ಬಳಿಗೆ ಕಳುಹಿಸಿದನು. ಆತನನ್ನು ಕಾಣುತ್ತಲೇ ಯುದ್ಧರಂಗದಲ್ಲಿದ್ದವರಿಗೆಲ್ಲ ಹೊಸ ಹುರುಪು ಬಂದಿತು. ಮತ್ತೆ ಸೇನೆಯೆಲ್ಲ ಒಂದಾಗಿ ಆ ಮಕ್ಕಳ ಮೇಲೆ ಬಿದ್ದರು. ಆದರೆ ಅವರ ಆಟವೇನೂ ಸಾಗಲಿಲ್ಲ. ಮಕ್ಕಳು ಬಿಟ್ಟ ಬಾಣಗಳಿಂದ ಅವರಲ್ಲಿ ಅನೇಕರು ನೆಲಕ್ಕೆ ಉರುಳಿದರು. ತನ್ನ ಸೈನ್ಯದ ದುಸ್ಥಿತಿಯನ್ನು ಕಂಡು ಲಕ್ಷ್ಮಣನೇ ಯುದ್ಧಕ್ಕೆ ಸಿದ್ಧನಾದನು. ಕುಶನು ತಮ್ಮನನ್ನು ಸೈನ್ಯಕ್ಕೆ ಎದುರಾಗಿ ನಿಲ್ಲಿಸಿ ತಾನು ಲಕ್ಷ್ಮಣನಿಗೆ ಎದುರಾದನು. ಇಬ್ಬರಿಗೂ ಘೋರ ಯುದ್ಧ ನಡೆಯಿತು. ಕುಶನು ಬೈಶೂನ್ಯಕ್ಕಿಯ ಬಾಣವನ್ನು ಬಿಟ್ಟನು. ಲಕ್ಷ್ಮಣನು ಜಲಬಾಣವನ್ನು ಬಿಟ್ಟು ಅದನ್ನು ಆರಿಸಿದನು. ಕುಶನು ಸರ್ಪದ ಬಾಣವನ್ನು ಬಿಟ್ಟನು. ಲಕ್ಷ್ಮಣನು ಗರುಡ ಬಾಣದಿಂದ ಅದನ್ನು ಕತ್ತರಿಸಿದನು. ಇದನ್ನು ಕಂಡು ಕುಶನಿಗೆ ರೇಗಿಹೋಯಿತು. ಆತನು ವಾಲ್ಮೀಕಿ ಋಷಿಗಳು ಹೇಳಿಕೊಟ್ಟಿದ್ದ ದಿವ್ಯವಾದ ಬಾಣದಿಂದ ಲಕ್ಷ್ಮಣನನ್ನು ಹೊಡೆದನು. ಆ ಬಾಣ ನೇರವಾಗಿ ಹೋಗಿ ಲಕ್ಷ್ಮಣನಿಗೆ ತಗುಲಿತು. ಆ ಪೆಟ್ಟಿಗೆ ಲಕ್ಷ್ಮಣನು ತತ್ತರಿಸಿ ನೆಲಕ್ಕೆ ಉರುಳಿದನು. ಆ ವೇಳೆಗೆ ಲವನ ಹೊಡೆತಕ್ಕೆ ನಿಲ್ಲಲಾರದೆ ಸೈನಿಕರೆಲ್ಲ ಯುದ್ಧರಂಗದಿಂದ ಓಡಿ ಹೋಗಿದ್ದರು. ಲಕ್ಷ್ಮಣನು ಸೋತು ನೆಲಕ್ಕೆ ಒರಗಿದ್ದ ಸುದ್ದಿ ಶ್ರೀರಾಮನನ್ನು ಮುಟ್ಟಿತು. ಅದನ್ನು ಕೇಳಿ ಶ್ರೀರಾಮನು ದುಃಖದಿಂದ ಕಣ್ಣೀರಿಟ್ಟನು. ಸುತ್ತಮುತ್ತಿನ ಜನರು ಪುಣ್ಯವತಿಯಾದ ಸೀತಾದೇವಿಯನ್ನು ಈ ರಾಮಚಂದ್ರ ಅನ್ಯಾಯವಾಗಿ ಅಡವಿಗೆ ಅಟ್ಟಿದ. ಆ ಪಾಪದ ಫಲವೇ ಇದು ಎಂದು ಪಿಸುಗುಟ್ಟಿದರು. ತಮ್ಮ ಭರತನು, ಅಣ್ಣಯ್ಯ, ನೀನು ಅಳಬೇಡ, ನಾನು ಹೋಗಿ ಆ ಬಾಲಕನನ್ನು ಶಿಕ್ಷಿಸುತ್ತೇನೆ. ಮೈಮರೆತು ಮಲಗಿರುವ ತಮ್ಮಂದಿರನ್ನು ಕರೆತರುತ್ತೇನೆ ಎಂದು ಹೇಳಿ ಹೊರಟನು. ಆತನ ಜೊತೆಯಲ್ಲಿ ಹನುಮಂತ, ಜಾಂಬವಂತರೂ ಹೊರಟರು. ಯುದ್ಧರಂಗದಲ್ಲಿ ನಿಂತಿದ್ದಲವ ಕುಶರನ್ನು ಕಂಡು ಹನುಮಂತ ಭರತನೊಡನೆ ಆ ಮಕ್ಕಳನ್ನು ನೋಡಿ, ಅವರು ಶ್ರೀರಾಮಚಂದ್ರನಂತೆಯೇ ಇದ್ದಾರೆಯೇ ಎಂದನು. ಭರತನು ಅವರ ಕಡೆ ನೋಡಿದನು. ಹೌದು, ಅವರು ರಾಮನನ್ನು ಚಾಚೂ ತಪ್ಪದೆ ಹೋಲುತ್ತಿದ್ದರು. ಅವರನ್ನು ಕಂಡು ಭರತನಿಗೆ ಮಮತೆ ಹುಟ್ಟಿತು. ಅವನು ಕುಶನನ್ನು ಕುರಿತು, ಮಗು, ನೀನು ಯಾರು? ಆ ಇನ್ನೊಬ್ಬ ಹುಡುಗ ನಿನಗೇನಾಗಬೇಕು? ನೀವು ನಮ್ಮ ಸೈನ್ಯವನ್ನೆಲ್ಲ ಹೊಡೆದು ಹಾಕಿದ್ದೀರಿ. ನನ್ನ ತಮ್ಮಂದಿರನ್ನು ನೆಲಕ್ಕೆ ಉರುಳಿಸಿದ್ದೀರಿ. ಇನ್ನಾದರೂ ನಮ್ಮ ಕುದುರೆಯನ್ನು ಬಿಟ್ಟು ಬಿಡಿರಿ. ನಮಗೂ ನಿಮಗೂ ದ್ವೇಷವೇಕೆ? ನೀವು ನಿಮ್ಮ ತಾಯಿಯ ಬಳಿಗೆ ಹೋಗಿ ಸುಖವಾಗಿರಿಯೇ ಎಂದು ಬುದ್ಧಿ ಹೇಳಿದನು. ಆಗ ಕುಶನು ನಗುತ್ತಾ, ಅಯ್ಯ, ನಾವು ವಾಲ್ಮೀಕಿ ಋಷಿಗಳ ಕಡೆಯವರು. ನಾನು ಕುಶ, ಈತ ನನ್ನ ತಮ್ಮನಾದಲವ. ನಾನು ಈ ಕುದುರೆಯನ್ನು ಬಿಡುವುದಿಲ್ಲ. ನೀವು ಕಾಲು ಕೆರೆದು ಯುದ್ಧಕ್ಕೆ ನಿಂತಿದ್ದೀರಿ. ನಾವು ಅದಕ್ಕೆ ತಕ್ಕ ಶಿಕ್ಷೆ ಮಾಡಿದ್ದೇವೆ. ನಿನ್ನ ತಮ್ಮಂದಿರಂತೆ ನಿನ್ನನ್ನು ನೆಲಕ್ಕೆ ಕೆಡಹುತ್ತೇವೆ. ಆಮೇಲೆ ತಾಯಿಯ ಹತ್ತಿರಕ್ಕೆ ಹೋಗುತ್ತೇವೆ ಎಂದನು. ಹಾಗೆ ಹೇಳುತ್ತಲೇ ಭರತನ ಮೇಲೆ ಬಾಣವನ್ನು ಬಿಟ್ಟನು. ಭರತನಿಗೂ ಕುಶನಿಗೂ ಯುದ್ಧ ನಡೆಯಿತು. ಬಾಲಕನ ಬಾಣದ ಪೆಟ್ಟನ್ನು ತಡೆಯಲಾರದೆ ಭರತನು ನೆಲಕ್ಕೆ ಉರುಳಿದನು. ಯುದ್ಧರಂಗದಿಂದ ಆಳುಗಳು ಓಡಿಹೋಗಿ ಶ್ರೀರಾಮನಿಗೆ ಈ ಸುದ್ದಿಯನ್ನು ಮುಟ್ಟಿಸಿದರು. ಅದನ್ನು ಕೇಳಿ ಆತ ತಲ್ಲಣಿಸಿ ಹೋದನು. ಬೇರೆಯ ದಾರಿ ಕಾಣದೆ ಈತನೇ ಈಗ ಯುದ್ಧಕ್ಕೆ ಹೊರಡಬೇಕಾಯಿತು. ಶ್ರೀರಾಮನು ಸೋತ. ಶ್ರೀರಾಮನು ರಣರಂಗಕ್ಕೆ ಬಂದ. ಅಲ್ಲಿ ಎಲ್ಲಿ ನೋಡಿದರೂ ನೆಲಕ್ಕೆ ಉರುಳಿರುವ ಸೈನಿಕರು. ತಮ್ಮ ಸಮೀಪದಲ್ಲಿಯೇ ಮೈಮರೆತು ಮಲಗಿರುವ ತಮ್ಮಂದಿರು. ಅಲ್ಲಿಯೇ ಹತ್ತಿರದ ಒಂದು ಗಿಡಕ್ಕೆ ಕಟ್ಟಿಹಾಕಿರುವ ಯಾಗದ ಕುದುರೆ. ಅದರ ಸಮೀಪದಲ್ಲಿಯೇ ಬಿಲ್ಲು ಬಾಣಗಳನ್ನು ಹಿಡಿದು ನಿಂತುಕೊಂಡಿರುವ ಇಬ್ಬರು ಬಾಲಕರು. ಇಷ್ಟು ಸಣ್ಣ ಮಕ್ಕಳಿಬ್ಬರೇ ಎಷ್ಟು ಅನಾಹುತ ಮಾಡಿದ್ದಾರೆ. ಶ್ರೀರಾಮನು ತನ್ನ ಕಣ್ಣುಗಳನ್ನು ತಾನೇ ನಂಬುವುದು ಕಷ್ಟವಾಯಿತು. ಆತನು ಬಹುನಯದಿಂದ ಆ ಮಕ್ಕಳನ್ನು ಕುರಿತು, ಅಪ್ಪ ಮಕ್ಕಳೇ, ನಿಮ್ಮ ವಾಸಸ್ಥಳ ಯಾವುದು? ನಿಮ್ಮ ತಂದೆ ಯಾರು? ತಾಯಿ ಯಾರು? ಬಿಲ್ಲಿನ ವಿದ್ಯೆ ಹೇಳಿಕೊಟ್ಟವರಾರು? ಈ ಕುದುರೆಯನ್ನು ಕಟ್ಟುವ ಕೆಟ್ಟ ಹಠವೇಕೆ? ಈ ದೊಡ್ಡ ಸೈನ್ಯವನ್ನು ಗೆಲ್ಲುವ ಶಕ್ತಿ ನಿಮಗೆ ಹೇಗೆ ಬಂತು? ಈ ಶೂನ್ಯದು ಕೇಳಿದನು. ರಾಮನ ಪ್ರಶ್ನೆಗಳಿಗೆ ಉತ್ತರವಾಗಿ ಕುಶನು, ಮಹಾರಾಜ, ನೀನು ಬಂದಿರುವುದು ಕುದುರೆಯನ್ನು ಬಿಡಿಸಿಕೊಳ್ಳುವುದಕ್ಕಾಗಿ. ಶಕ್ತಿಯಿದ್ದರೆ ಯುದ್ಧ ಮಾಡಿ ನಮ್ಮನ್ನು ಗೆದ್ದು ಕುದುರೆಯನ್ನು ಬಿಡಿಸಿಕೊ. ಇಲ್ಲದಿದ್ದರೆ ಇಲ್ಲಿಂದ ಹೋಗು. ಕೆಲಸಕ್ಕೆ ಬಾರದ ಮಾತುಗಳೇಕೆ ಎಂದನು. ಆಗ ಶ್ರೀರಾಮನು, ಅಯ್ಯೋ ಮಕ್ಕಳಾದ ನಿಮ್ಮೊಡನೆ ಯುದ್ಧವೇ? ಮೈಮರೆತು ಬಿದ್ದಿರುವ ನನ್ನ ತಮ್ಮಂದಿರನ್ನು ನೋಡಿದರೆ ನನಗೆ ಸಿಟ್ಟು ಬರುತ್ತದೆ. ಆದರೆ ಬಿಲ್ಲಿಗೆ ಬಾಣವನ್ನು ಹೂಡುವುದಕ್ಕೆ ಮನಸ್ಸು ಬರುತ್ತಿಲ್ಲ. ನಿಮ್ಮ ವಿಚಾರವನ್ನು ಕೇಳಬೇಕೆಂದು ನನಗೆ ಆಸೆ. ದಯವಿಟ್ಟು ಅದನ್ನು ತಿಳಿಸಿರಿ ಎಂದು ಅಂಗಲಾಚಿದನು. ಆಗ ಕುಶನು, ಅಯ್ಯ, ನಾವು ಸೀತಾದೇವಿಯಲ್ಲಿ ಹುಟ್ಟಿದ ಅವಳಿ ಜವಳಿ ಮಕ್ಕಳು.
ವಾಲ್ಮೀಕಿ ಋಷಿಗಳು ನಮಗೆ ವೇದಶಾಸ್ತ್ರಗಳನ್ನು ಮತ್ತು ಬಿಲ್ಲು ವಿದ್ಯೆಯನ್ನು ಕಲಿಸಿಕೊಟ್ಟರು. ಅವರು ಹೇಳಿಕೊಟ್ಟ ರಾಮಾಯಣವನ್ನು ಓದಿ ನಾವು ಇಷ್ಟು ಬಲಶಾಲಿಗಳಾದೆವು ಎಂದನು. ಶ್ರೀರಾಮನಿಗೆ ಅವರು ತನ್ನ ಮಕ್ಕಳೆಂದು ಅರ್ಥವಾಯಿತು. ಸೀತಾದೇವಿಯ ಹೆಸರನ್ನು ಕೇಳುತ್ತಲೇ ಶ್ರೀರಾಮನಿಗೆ ಬಹು ಸಂಕಟವಾಯಿತು. ಆತನು ದುಃಖವನ್ನು ತಡೆಯಲಾರದೆ ಮೂರ್ಛೆ ಹೋದನು. ಆಗ ಆತನ ಪಕ್ಕದಲ್ಲಿದ್ದ ಸುಗ್ರೀವನು ಆತನಿಗೆ ಗಾಳಿ ಹಾಕಿ ಉಪಚರಿಸಿದನು. ಶ್ರೀರಾಮನು ಎಚ್ಚರಗೊಂಡನು. ರಾಮ ಸುಗ್ರೀವರು ಮಾತನಾಡುತ್ತಿರುವಾಗ ನೀಲನೆಂಬ ವಾನರನು ಮೆಲ್ಲನೆ ಕುದುರೆಯನ್ನು ಬಿಚ್ಚುತ್ತಿದ್ದನು. ಇದನ್ನು ಕಂಡು ಕುಶನು ಗುರಿಯಿಟ್ಟು ಅವನತ್ತ ಒಂದು ಬಾಣವನ್ನು ಬಿಟ್ಟನು. ಅದು ತಾಗುತ್ತಲೇ ನೀಲನು ದೊಪ್ಪೆಂದು ನೆಲದ ಮೇಲೆ ಬಿದ್ದನು. ಹನುಮಂತ, ಜಾಂಬವಂತ ಮೊದಲಾದ ಕಪಿವೀರರೆಲ್ಲರೂ ಲವ ಕುಶರನ್ನು ಮುತ್ತಿದರು. ಆದರೆ ಅವರೆಲ್ಲರೂ ಆ ಮಕ್ಕಳ ಬಾಣಗಳಿಂದ ನೊಂದು ನೆಲಕ್ಕೆ ಒರಗಿದರು. ಇದನ್ನು ಕಂಡು ಶ್ರೀರಾಮನಿಗೆ ಕೋಪ ಉಕ್ಕಿತು. ಆತನು ಆ ಮಕ್ಕಳ ಮೇಲೆ ಬಾಣಗಳ ಮಳೆಯನ್ನು ಕರೆದನು. ರಾಮನ ಬಾಣಗಳೆಂದರೆ ಸಾಮಾನ್ಯವೇ? ರಾವಣ, ಕುಂಭಕರ್ಣರಂತಹ ಮಹಾವೀರರನ್ನು ಕತ್ತರಿಸಿದ ಬಾಣಗಳಲ್ಲವೇ ಅವು? ಆದರೆ ಈ ಮಕ್ಕಳ ಮುಂದೆ ಆ ಬಾಣಗಳೆಲ್ಲ ವ್ಯರ್ಥವಾದವು. ಆತನು ಬಿಟ್ಟ ಬಾಣಗಳನ್ನೆಲ್ಲ ಆ ಮಕ್ಕಳು ಮಧ್ಯದಲ್ಲಿಯೇ ಕತ್ತರಿಸಿ ಹಾಕಿದರು. ಮಕ್ಕಳು ಬಿಟ್ಟ ಬಾಣಗಳು ಮಾತ್ರ ರಾಮನ ಮೈಯಲ್ಲಿ ನಾಟಿಕೊಂಡವು. ಅವನ ಕುದುರೆಗಳು ಕೆಳಕ್ಕೆ ಬಿದ್ದವು. ಸಾರಥಿಯು ನೆಲಕ್ಕುರುಳಿದನು. ರಾಮನ ಮೈಯೆಲ್ಲ ರಕ್ತದಿಂದ ತುಂಬಿತು. ಆತನು ಆ ನೋವನ್ನು ಸಹಿಸಲಾರದೆ ರಥದಲ್ಲಿ ಮೈಮರೆತು ಮಲಗಿದನು. ಶ್ರೀರಾಮನು ಮೈ ಮರೆತು ರಥದಲ್ಲಿ ಮಲಗಿದ. ಶ್ರೀರಾಮನು ಮೈ ಮರೆತು ರಥದಲ್ಲಿ ಮಲಗಿದ. ಒಡನೆಯೇ ಆ ಬಾಲಕರಿಬ್ಬರೂ ಆತನ ಬಳಿಗೆ ಓಡಿಬಂದರು. ಅವರು ಶ್ರೀರಾಮನ ಸುಂದರ ಮೂರ್ತಿಯನ್ನು ನೋಡಿದರು. ಆತನು ಹಾಕಿಕೊಂಡಿದ್ದ ರತ್ನದ ಹಾರ ತುಂಬಾ ಚೆನ್ನಾಗಿತ್ತು. ಅವರು ಅದನ್ನು ಆತನ ಕೊರಳಿನಿಂದ ತೆಗೆದು ಒಂದು ವಸ್ತ್ರದಲ್ಲಿ ಕಟ್ಟಿಕೊಂಡರು. ಆಮೇಲೆ ಲಕ್ಷ್ಮಣ, ಭರತ, ಶತ್ರುಘ್ನರು ತೊಟ್ಟುಕೊಂಡಿದ್ದ ಆಭರಣಗಳನ್ನೆಲ್ಲ ಕಳಚಿ ಶೇಖರಿಸಿಕೊಂಡರು. ಸೀತೆಯ ಆತಂಕ. ಕುಶ, ಲವರು ತಾಯಿಯ ಬಳಿಗೆ ಹಿಂತಿರುಗಲು ಸಿದ್ಧರಾದರು. ಅಷ್ಟರಲ್ಲಿ ಲವನು, ಅಣ್ಣಯ್ಯ, ಈ ಸೈನ್ಯದಲ್ಲಿ ಯಾರಾದರೂ ಎಚ್ಚರವಾಗಿರಬಹುದು. ಅವರನ್ನು ತಾಯಿಯ ಬಳಿಗೆ ಎಳೆದುಕೊಂಡು ಹೋಗೋಣ ಎಂದನು. ಕುಶನು, ಹಾಗೇ ಆಗಲಿ ಎಂದ. ಆ ಸಮಯದಲ್ಲಿ ಹನುಮಂತನು, ಅಯ್ಯ ಜಾಂಬವಂತ, ಈ ಮಕ್ಕಳು ನಮ್ಮನ್ನು ಸೀತಾದೇವಿಯ ಹತ್ತಿರ ಕರೆದೊಯ್ಯುತ್ತಾರೆ. ಆಗಲಿ, ಚಿಂತೆಯಿಲ್ಲ, ಆಕೆ ಹೇಗೂ ನಮ್ಮನ್ನು ಕಾಪಾಡುತ್ತಾಳೆ ಎಂದನು. ಅದು ಹಾಗೆ ನಡೆಯಿತು. ಈ ಇಬ್ಬರೂ ಮಾತನಾಡುತ್ತಿರುವುದು ಲವನಿಗೆ ಕೇಳಿಸಿತು. ಅವನು ಅವರ ಬಳಿಗೆ ಹೋಗಿ ಅವರಿಬ್ಬರನ್ನೂ ಕಟ್ಟಿ ಎಳೆತಂದನು. ಲವ, ಕುಶರು ಅವರನ್ನು ಹಿಡಿದುಕೊಂಡು ಆಭರಣಗಳ ಸಹಿತ ಆಶ್ರಮಕ್ಕೆ ಹಿಂತಿರುಗಿದರು. ಬಹುಕಾಲವಾದರೂ ಮಕ್ಕಳು ಹಿಂತಿರುಗಲಿಲ್ಲ. ಹನುಮಂದು ಸೀತೆಯು ಚಡಪಡಿಸುತ್ತಿದ್ದಳು. ಆ ವೇಳೆಗೆ ಸರಿಯಾಗಿ ಕುಶ, ಲವರು ಆಕೆಯ ಬಳಿಗೆ ಬಂದರು. ಅವರು ಒಡವೆಗಳ ಗಂಟನ್ನು ಆಕೆಗೆ ಕೊಟ್ಟರು. ತಾವು ಹಿಡಿದು ತಂದಿದ್ದವರನ್ನು ಆಕೆಯ ಕಾಲುಗಳ ಮೇಲೆ ಹಾಕಿದರು. ಅಮ್ಮ, ನಮಗೆ ಜಯವಾಯಿತು ಎಂದು ಆಕೆಯ ಮುಂದೆ ಅಡ್ಡಬಿದ್ದರು. ಸೀತೆ ನೋಡುತ್ತಾಳೆ, ಆ ಒಡವೆಗಳೆಲ್ಲ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರವು. ಹಿಡಿದುಕೊಂಡು ಬಂದಿರುವುದು ಹನುಮಂತ, ಜಾಂಬವಂತರನ್ನು. ಆಕೆಗೆ ಜೀವ ಬಲ್ಲಿ ಎಂದಿತು. ಆಕೆ ಮಕ್ಕಳೊಡನೆ, ಅಯ್ಯೋ, ಎಂತಹ ಕೆಲಸ ಮಾಡಿದಿರಪ್ಪ. ರಾಜರ ಈ ಒಡವೆಗಳು ನಮಗೇಕೆ ಬೇಕು? ಈ ಕಪಿವೀರರು ಮಹಾಪುರುಷರು. ಇವರನ್ನೇಕೆ ಅಪಮಾನಕ್ಕೆ ಗುರಿಮಾಡಿದಿರಿ? ಈಗಲೇ ಇವರನ್ನು ಹಿಂದಕ್ಕೆ ಬಿಟ್ಟು ಬನ್ನಿ ಎಂದಳು. ತಾಯಿಯ ನೋವಿಗೆ ಕಾರಣ ಲವ, ಕುಶರಿಗೆ ತಿಳಿಯಲಿಲ್ಲ. ಅವರು ಜಾಂಬವಂತ, ಹನುಮಂತರನ್ನು ಹಿಂದಕ್ಕೆ ಕರೆದೊಯ್ದರು. ಸೀತಾದೇವಿಯು ಕಣ್ಣಲ್ಲಿ ನೀರು ಸುರಿಸುತ್ತಾ, ಈಗ ಇನ್ನೇನು ಗತಿ? ವಾಲ್ಮೀಕಿ ಋಷಿಗಳು ಇಲ್ಲದಿರುವ ಹೊತ್ತಿನಲ್ಲಿಯೇ ಇದು ನಡೆಯಬೇಕೆ? ನಾನೀಗ ಏನು ಮಾಡಲಿ ಎಂದು ಅಳುತ್ತಿದ್ದಳು. ಆ ವೇಳೆಗೆ ಸರಿಯಾಗಿ ವಾಲ್ಮೀಕಿ ಋಷಿಗಳು ಆಶ್ರಮಕ್ಕೆ ಹಿಂತಿರುಗಿದರು. ಅವರು ನೇರವಾಗಿ ಸೀತೆಯ ಬಳಿಗೆ ಬಂದರು. ಅಳುತ್ತಿದ್ದ ಆಕೆಯನ್ನು ಸಮಾಧಾನಪಡಿಸಿದರು. ಅಮ್ಮ, ಅಳಬೇಡ. ನಡೆದ ಸಂಗತಿಯೆಲ್ಲ ನನಗೆ ಗೊತ್ತಿದೆ. ಆದದ್ದೆಲ್ಲ ಒಳಿತೇ ಆಯಿತು. ನಾನೆಲ್ಲವನ್ನೂ ಸರಿಪಡಿಸುತ್ತೇನೆ ಎಂದರು. ಮಂಗಳ. ವಾಲ್ಮೀಕಿ ಋಷಿಗಳು ಕುಶಲವರನ್ನು ಕರೆದುಕೊಂಡು ಯುದ್ಧರಂಗಕ್ಕೆ ಹೋದರು. ಅವರು ಕಮಂಡಲದಲ್ಲಿನ ನೀರನ್ನು ಮಂತ್ರಿಸಿ ಕೆಳಕ್ಕೆ ಬಿದ್ದಿರುವವರ ಮೇಲೆಲ್ಲ ಚುಮುಕಿಸಿದರು. ಒಡನೆಯೇ ಅವರೆಲ್ಲ ನಿದ್ದೆಯಿಂದ ಏಳುವವರಂತೆ ಮೇಲೆದ್ದರು. ಎಲ್ಲರೂ ವಾಲ್ಮೀಕಿ ಋಷಿಗಳ ಪಾದಕ್ಕೆ ನಮಸ್ಕರಿಸಿದರು. ಋಷಿಗಳು ಲವ, ಕುಶರನ್ನು ಶ್ರೀರಾಮನಿಗೆ ಅಡ್ಡಬೀಳಿಸಿದರು. ಆಮೇಲೆ ಶ್ರೀರಾಮನೊಡನೆ, ಮಹಾರಾಜ, ನೀನು ಕರುಣಾಳು, ಮೊರೆಹೊಕ್ಕವರನ್ನು ಕಾಪಾಡುವವನು, ನೀನು ಕೋಪಿಸಿಕೊಳ್ಳಬೇಡ. ಇವರು ನಿನ್ನ ಮಕ್ಕಳು. ಸೀತಾದೇವಿಯ ಹೊಟ್ಟೆಯಲ್ಲಿ ಹುಟ್ಟಿದವರು. ಇವರು ಬಹುದೊಡ್ಡ ತಪ್ಪು ಮಾಡಿದ್ದಾರೆ. ನಾನು ಆಶ್ರಮದಲ್ಲಿರಲಿಲ್ಲ, ಆದ್ದರಿಂದ ಈ ತಪ್ಪಾಯಿತು. ಇವರನ್ನು ಕ್ಷಮಿಸು ಎಂದನು.
ಶ್ರೀರಾಮನು ಲಕ್ಷ್ಮಣನೊಡನೆ ತಮ್ಮ ನೀನು ಸೀತೆಯನ್ನು ಅಡವಿಯಲ್ಲಿ ಬಿಟ್ಟು ಬರಲಿಲ್ಲವೇ ಎಂದು ಕೇಳಿದನು. ಆತನು ಅಹುದು ಬಿಟ್ಟು ಬಂದೆ. ಮುಂದೆ ಏನಾಯಿತೋ ತಿಳಿಯದು ಎಂದನು. ಆಗ ವಾಲ್ಮೀಕಿ ಅಡವಿಯಲ್ಲಿದ್ದ ಆಕೆ ದೇವರ ದಯದಿಂದ ನನ್ನ ಕಣ್ಣಿಗೆ ಬಿದ್ದಳು. ನಾನು ಆಕೆಯನ್ನು ಆಶ್ರಮಕ್ಕೆ ಕರೆದೊಯ್ದೆ. ಅಲ್ಲಿ ಆಕೆ ಈ ಮಕ್ಕಳನ್ನು ಹೆತ್ತಳು. ನಾನು ಅವರಿಗೆ ವೇದವಿದ್ಯೆ ಬಾಣವಿದ್ಯೆಗಳನ್ನು ಕಲಿಸಿಕೊಟ್ಟೆ ಎಂದರು. ವಾಲ್ಮೀಕಿ ಋಷಿಗಳು ಲವ ಕುಶರನ್ನು ಆಶ್ರಮಕ್ಕೆ ಕಳುಹಿಸಿ ವೀಣೆಗಳನ್ನು ತರಿಸಿದರು. ಗುರುಗಳ ಅಪ್ಪಣೆಯಂತೆ ಆ ಬಾಲಕರು ವೀಣೆಯ ಶ್ರುತಿಯೊಡನೆ ರಾಮಾಯಣವನ್ನು ಹಾಡಿದರು. ಗಾನದೇವತೆಯೇ ಅಲ್ಲಿ ಪ್ರತ್ಯಕ್ಷಳಾದಳೋ ಏನೋ ಎನ್ನುವಷ್ಟು ಅವರ ಹಾಡು ಮಧುರವಾಗಿತ್ತು. ಅವರು ರಾಮಾಯಣವನ್ನು ಮೊದಲಿನಿಂದ ಕೊನೆಯವರೆಗೂ ಹಾಡಿದರು. ಶ್ರೀರಾಮನು ಅವನ ಸೋದರರು ಪರಿವಾರದವರು ಮೈಮರೆತು ಅದನ್ನು ಆಲಿಸಿದರು. ಶ್ರೀರಾಮನ ಸಂತೋಷಕ್ಕಂತೂ ಪಾರವೇ ಇಲ್ಲ. ಆತ ಲಕ್ಷ್ಮಣನೊಡನೆ ತಮ್ಮ ಈ ಮಕ್ಕಳು ದನಿ ರೂಪು ಮಾತು ಸೌಂದರ್ಯ ಎಲ್ಲದರಲ್ಲಿಯೂ ಸೀತೆಯನ್ನೇ ಹೋಲುತ್ತಾರೆ ಎಂದನು. ಆಗ ಲಕ್ಷ್ಮಣನು ನಸುನಗುತ್ತಾ, ಅಣ್ಣ, ಇವರು ನಿನ್ನ ಮಕ್ಕಳೇ ಸರಿ. ಇಲ್ಲಿದ್ದಿದ್ದರೆ ನಿನ್ನನ್ನು ಸೋಲಿಸುವಷ್ಟು ಶಕ್ತಿ ಇವರಿಗೆ ಹೇಗೆ ಬಂದೀತು? ಈ ಮಕ್ಕಳನ್ನು ನೀನು ಸ್ವೀಕರಿಸು ಎಂದನು. ಶ್ರೀರಾಮನು ಮಕ್ಕಳಿಬ್ಬರನ್ನು ತನ್ನ ಬಳಿಗೆ ಕರೆದನು. ಅವರು ಸಂತೋಷದಿಂದ ಹತ್ತಿರಕ್ಕೆ ಹೋದರು. ಶ್ರೀರಾಮನು ಅವರನ್ನು ಬಾಚಿ ತಬ್ಬಿಕೊಂಡನು. ಸುತ್ತ ಇದ್ದವರೆಲ್ಲ ಆನಂದದಿಂದ ನಲಿದರು. ಶ್ರೀರಾಮನು ವಾಲ್ಮೀಕಿಯನ್ನು ಕುರಿತು, ಸ್ವಾಮಿ, ಈ ಮಕ್ಕಳನ್ನು ನಾನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ನಾನು ಈಗ ಸೀತೆಯನ್ನು ಪುನಃ ಸ್ವೀಕರಿಸಿದ್ದೇನೆ. ಆಕೆಯನ್ನು ಅಯೋಧ್ಯೆಗೆ ಕಳುಹಿಸಿಕೊಡಿ ಎಂದು ಹೇಳಿದನು. ಶ್ರೀರಾಮನು ಮಕ್ಕಳನ್ನು ಸಂತೋಷದಿಂದ ತಬ್ಬಿಕೊಂಡನು. ವಾಲ್ಮೀಕಿ ಋಷಿ ಶ್ರೀರಾಮನನ್ನು ಅಯೋಧ್ಯೆಗೆ ಬೀಳ್ಕೊಟ್ಟು ಆಶ್ರಮಕ್ಕೆ ಹಿಂದಿರುಗಿದರು. ನಡೆದುದನ್ನು ಸೀತೆಗೆ ಹೇಳಿದರು. ಆ ಹೊತ್ತಿಗೆ ಸರಿಯಾಗಿ ಶ್ರೀರಾಮನು ಕಳುಹಿಸಿದ ರಥ ಆಶ್ರಮಕ್ಕೆ ಬಂದಿತು. ವಾಲ್ಮೀಕಿ ಋಷಿ ತಾವೇ ಆ ರಥದಲ್ಲಿ ಸೀತಾದೇವಿಯೊಡನೆ ಅಯೋಧ್ಯೆಗೆ ಹೋದರು. ಅಲ್ಲಿ ಸೀತಾ ರಾಮರು ಮತ್ತೆ ಒಂದಾಗಿ ಸೇರಿದರು. ಅವರಿಬ್ಬರೂ ರಾಜ ರಾಣಿಯರಾಗಿ ಸುಖದಿಂದ ಲವಕುಶರೊಡನೆ ಇರುತ್ತಿದ್ದರು. ಲೋಕವೆಲ್ಲ ಶ್ರೀರಾಮ ಸೀತಾದೇವಿಯರ ಕೀರ್ತಿಯನ್ನು ಹಾಡುತ್ತಿತ್ತು. Do subscribe our YouTube channel Savithings for more informative videos like this. Thank you. We'll meet in next topic.